ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತಿನ ದಿನ KS ಎಕ್ಸಾಮ್ ಆಗಲಿ, PSI, ವಿಲೇಜ್ ಅಕೌಂಟ್, PDO ಎಲ್ಲ ಪರೀಕ್ಷೆಗಳಿಗೆ ಉಪಯೋಗವಾಗುವ ಕೆಲವು ಭೂಗೋಳಶಾಸ್ತ್ರದ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಣ. ಯಾರು ನನ್ನ ಹಿಂದಿನ ತರಗತಿಗಳನ್ನು ನೋಡಿಲ್ಲ, ದಯವಿಟ್ಟು ಎಲ್ಲ ತರಗತಿಗಳನ್ನು ನೋಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮೊದಲನೇ ಪ್ರಶ್ನೆ, ಕರ್ನಾಟಕದಲ್ಲಿ ಕೆಳಗಿನ ಸ್ಥಳಗಳಲ್ಲಿ ಯಾವುದನ್ನು ವರ್ಲ್ಡ್ ಹೆರಿಟೇಜ್ ಎಂದು ಕರೆಯಲಾಗಿದೆ? ನೋಡ್ರಿ, ಕರ್ನಾಟಕದ ಯಾವ ಸ್ಥಳವನ್ನು ವರ್ಲ್ಡ್ ಹೆರಿಟೇಜ್ ಎಂದು ಕರೆಯಲಾಗಿದೆ? ಆಪ್ಷನ್ ಎ ಶ್ರೀರಂಗಪಟ್ಟಣ, ಆಪ್ಷನ್ ಬಿ ಹಳೇಬೀಡು, ಆಪ್ಷನ್ ಸಿ ಬಿಜಾಪುರ, ಆಪ್ಷನ್ ಡಿ ಹಂಪಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹಂಪಿ. ಹಂಪಿಯನ್ನು ನಾವು ಕರ್ನಾಟಕದಲ್ಲಿ ವರ್ಲ್ಡ್ ಹೆರಿಟೇಜ್ ಎಂದು ಕರೆಯುತ್ತೇವೆ. ಅದೇ ರೀತಿ 1986ರಲ್ಲಿ ಹಂಪಿಯನ್ನು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗಿದೆ. ಇದು ಕೂಡ ಕ್ವಶನ್ ಬಳಸಲು ಎಕ್ಸಾಮಲ್ಲಿ ಕೇಳಿದ್ದಾನೆ. ಹಂಪಿಯನ್ನು 1986ರಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗಿದೆ, ನೆನಪಿರಲಿ. ನಂತರ ಎರಡನೇ ಪ್ರಶ್ನೆ, ಸೌರವ್ಯೂಹದಲ್ಲಿ ಸೂರ್ಯನಿಗೆ ಹತ್ತಿರದಿರುವ ಗ್ರಹಗಳ ಸರಿಯಾದ ಕ್ರಮ? ಸೌರವ್ಯೂಹದಲ್ಲಿ ಸೂರ್ಯನಿಗೆ ಹತ್ತಿರದಲ್ಲಿರುವ ಗ್ರಹಗಳ ಸರಿಯಾದ ಕ್ರಮ? ಆಪ್ಷನ್ ಎ ಬುಧ ಶುಕ್ರ ಭೂಮಿ ಗುರು, ಬುಧ ಶುಕ್ರ ಭೂಮಿ ಮಂಗಳ, ಬುಧ ಶುಕ್ರ ಭೂಮಿ ಶನಿ, ಬುಧ ಭೂಮಿ ಶುಕ್ರ ಗುರು. ಇದಕ್ಕೆ ಸರಿಯಾದ ಉತ್ತರ ಬುಧ ಶುಕ್ರ ಭೂಮಿ ಮಂಗಳ. ನೋಡ್ರಿ, ಸೂರ್ಯನಿಂದ ಬುಧ ಫಸ್ಟ್ ಬರ್ತಾನೆ, ಶುಕ್ರ ಸೆಕೆಂಡು, ಭೂಮಿ 3, ಮಂಗಳ 4, ನಂತರ ಗುರು ಬರ್ತಾನೆ, ಗುರು, ನಂತರ ಶನಿ, ನೆಪ್ಚೂನ್, ಪ್ಲೂಟೋ. ಇಷ್ಟೆಲ್ಲ ಗ್ರಹಗಳು ಸರಿಯಾದ ನೆನಪಿರಲಿ ನಿಮಗೂ. ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್, ಪ್ಲೂಟೋನ ಗ್ರಹಗಳ ಪಟ್ಟಿಯಿಂದ ತೆಗೆದಲಾಗಿದೆ, ನೆನಪಿರಲಿ. ನಂತರ ಅತಿ ಹೆಚ್ಚು ತಂಬಾಕು ಬೆಳೆಯುವ ದೇಶ ಯಾವುದು? ಆಪ್ಷನ್ ಎ ಅಮೇರಿಕಾ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ಬ್ರೆಜಿಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ. ನೋಡಿರಿ, ಆಪ್ಷನ್ ಬಿ ಚೀನಾ. ಅತಿ ಹೆಚ್ಚು ತಂಬಾಕು ಬೆಳೆಯುವ ದೇಶ ಅಂತ ಕೇಳಿದರೆ ಚೀನಾ. ಇದು ವಿಶ್ವದಲ್ಲಿ ಅತಿ ಹೆಚ್ಚು ತಂಬಾಕು ಬೆಳೆಯುವ ದೇಶ ಅಂದರೆ ಚೀನಾ. ಅದೇ ರೀತಿ ಅತಿ ಹೆಚ್ಚು ತಂಬಾಕು ಬೆಳೆಯುವ ಭಾರತದ ರಾಜ್ಯ ಅಂತ ಕೇಳಿದರೆ ಅದು ಆಂಧ್ರ ಪ್ರದೇಶ. ನೋಡಿರಿ, ಆಂಧ್ರ ಪ್ರದೇಶದಲ್ಲಿ ಅತಿ ಹೆಚ್ಚು ತಂಬಾಕು ಬೆಳೀತಾರೆ ರಾಜ್ಯ ಅಂತ ಕೇಳಿದರೆ. ಅದೇ ರೀತಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ತಂಬಾಕು ಬೆಳೆಯುವ ಪ್ರದೇಶ ಅಂತ ಕೇಳಿದರೆ ನಿಪ್ಪಾಣಿ, ಅಂದರೆ ಬೆಳಗಾವಿ ಜಿಲ್ಲೆಯ ಒಂದು ಸ್ಥಳ ಇದೆ ನಿಪ್ಪಾಣಿ. ನಂತರ ಮೈಸೂರಿನಲ್ಲಿ ಅತಿ ಹೆಚ್ಚು ತಂಬಾಕು ಅಂತ ಕೇಳಿದ್ರು ಒಂದೇ, ಹೊಗೆ ಸೊಪ್ಪು ಅಂತ ಕ್ವಶನ್ ಕೇಳಿದರೆ ಅದು ಒಂದೇ. ಅತಿ ಹೆಚ್ಚು ಹೊಗೆ ಸೊಪ್ಪು ಅಥವಾ ತಂಬಾಕು ಬೆಳೆಯುವ ಕರ್ನಾಟಕದ ಜಿಲ್ಲೆ ಅಂತ ಕೇಳಿದರೆ ಒಂದು ಬೆಳಗಾವಿ, ಇನ್ನೊಂದು ಮೈಸೂರು, ನೆನಪಿರಲಿ. ನಂತರ ನಾಲ್ಕನೇ ಪ್ರಶ್ನೆ, ಭಾರತದ ಸಿಲಿಕಾನ್ ಕಣಿವೆ ಎಂದು ಹೆಸರಾದ ಸ್ಥಳ? ಮುಂಬೈ, ಹೈದರಾಬಾದ್, ಬೆಂಗಳೂರು, ಚೆನ್ನೈ. ಇದಕ್ಕೆ ಸರಿಯಾದ ಉತ್ತರ ಬೆಂಗಳೂರು. ನಮ್ಮ ಬೆಂಗಳೂರು ನಾವು ಭಾರತದ ಸಿಲಿಕಾನ್ ಕಣಿವೆ ಎಂದು ಕರೆಯುತ್ತೇವೆ. ಅದೇ ರೀತಿ ಮುಂಬೈ ನಾವು ವಾಣಿಜ್ಯ ನಗರಿ ಅಂತ ಕರಿತೀವಿ, ನೆನಪಿರಲಿ. ವಾಣಿಜ್ಯ ನಗರಿ ಮುಂಬೈ. ನಂತರ ಐದನೇ ಪ್ರಶ್ನೆ, ಭಾರತದಲ್ಲಿ ಅಧಿಕ ತಂಬಾಕನ್ನು ಬೆಳೆಯುವ ರಾಜ್ಯ? ಕರ್ನಾಟಕ, ಕೇರಳ, ಆಂಧ್ರ ಪ್ರದೇಶ್, ಚೆನ್ನೈ. ಇದಕ್ಕೆ ಸರಿಯಾದ ಉತ್ತರ ಆಂಧ್ರ ಪ್ರದೇಶ್ ರಾಜ್ಯವು ಭಾರತದಲ್ಲಿ ಅಧಿಕ ತಂಬಾಕನ್ನು ಬೆಳೆಯುವ ರಾಜ್ಯ. ಅದೇ ರೀತಿ ಕರ್ನಾಟಕ ಇದೆ ನೋಡ್ರಿ, ಕರ್ನಾಟಕ ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವ ರಾಜ್ಯ ಅಂತ ಕೇಳಿದರೆ ಅದು ನಮ್ಮ ಕರ್ನಾಟಕ. ಪ್ಲೇಸ್ ಅಂತ ಕೇಳಿದರೆ ಚಿಕ್ಕಮಗಳೂರು, ನೆನಪಿರಲಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವ ಸ್ಥಳ ಅಂತ ಕೇಳಿದರೆ ಚಿಕ್ಕಮಗಳೂರು. ಅದೇ ರೀತಿ ಕೇರಳ ಯಾವುದಕ್ಕೆ ಫೇಮಸ್ ಅಂದರೆ ಕೇರಳ ಅತಿ ಹೆಚ್ಚು ರಬ್ಬರ್ ಬೆಳೆಯುವ ರಾಜ್ಯ, ತೆಂಗು ಬೆಳೆಯುವ ರಾಜ್ಯ, ಮಸಾಲೆ ಪದಾರ್ಥಗಳ ರಾಜ್ಯ. ನೋಡ್ರಿ, ಮಸಾಲೆ ಪದಾರ್ಥಗಳ ರಾಜ್ಯ ಅಂದರೂ ಕೇರಳ, ರಬ್ಬರ್ ಅಂದರೂ ಕೇರಳ, ತೆಂಗು ಅಂತ ಕೇಳಿದ್ರು ಕೇರಳ. ಇಷ್ಟೆಲ್ಲ ವಿಚಾರಗಳನ್ನು ಕೇರಳ ರಾಜ್ಯದ ಬಗ್ಗೆ ತಿಳಿದಿರಲೇಬೇಕು. ನಂತರ ಆರನೇ ಪ್ರಶ್ನೆ, ಕ್ಷುದ್ರ ಗ್ರಹಗಳು ಕಂಡುಬರುವುದು ಮಂಗಳ ಮತ್ತು ಶನಿಗಳ ನಡುವೆ, ಮಂಗಳ ಮತ್ತು ನೆಪ್ಚೂನ್ ಗ್ರಹಗಳ ನಡುವೆ, ಮಂಗಳ ಮತ್ತು ಗುರುಗಳ ನಡುವೆ, ಗ್ಯಾಲಕ್ಸಿಯಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಮಂಗಳ ಮತ್ತು ಗುರುಗಳ ನಡುವೆ ಅತಿ ಹೆಚ್ಚು ಕ್ಷುದ್ರಗಳು ಕಂಡುಬರ್ತೈತಿ. ಮಂಗಳ ಮತ್ತು ಗುರು ಗ್ರಹಗಳ ನಡುವೆ. ಕ್ಷುದ್ರಗಳು ಅಂದ್ರೆ ಒಂದೇ, ಅಸ್ಟ್ರಾಲಾಯ್ಡ್ ಬೆಲ್ಟ್ಗಳಂತೂ ಅಂದರೆ
ಅಸ್ಟ್ರಾರಾಯ್ಡ್ ಅಂತಂತ ಕೇಳಿದರೂ ಕೂಡ ಒಂದೇ. ಇದಕ್ಕೆ ಸರಿಯಾದ ಉತ್ತರ ಮಂಗಳ ಮತ್ತು ಗುರು ಗ್ರಹಗಳ ನಡುವೆ ಅಸಂಖ್ಯಾತ ಕ್ಷುದ್ರಗಳು ಕಂಡು ಬರ್ತೈತೆ, ನೆನಪಿರಲಿ, ಕ್ಷುದ್ರ ಗ್ರಹಗಳು. ಅದೇ ರೀತಿ 7ನೇ ಪ್ರಶ್ನೆ, ಪ್ರಪಂಚದಲ್ಲಿ ಅತಿ ಚಿಕ್ಕ ದೇಶ ಯಾವುದು? ನೋಡ್ರಿ, ಪ್ರಪಂಚದಲ್ಲಿ ಅತಿ ಚಿಕ್ಕ ದೇಶ ಶ್ರೀಲಂಕಾ, ಬಾಂಗ್ಲಾದೇಶ್, ವ್ಯಾಟಿಕನ್ ಸಿಟಿ, ಮೊನಾಕೋ. ಇದಕ್ಕೆ ಸರಿಯಾದ ಉತ್ತರ ವ್ಯಾಟಿಕನ್ ಸಿಟಿ. ವ್ಯಾಟಿಕನ್ ಸಿಟಿ ಪ್ರಪಂಚದಲ್ಲಿ ಅತಿ ಚಿಕ್ಕ ದೇಶವಾಗಿದೆ. ಇದು ಎಲ್ಲಿ ಕಂಡು ಬರ್ತದೆ ಅಂತ ಕೇಳಿದರೆ ಇದು ರೋಮ್ ನಗರದಲ್ಲಿ. ನೋಡ್ರಿ, ರೋಮ್ ನಗರದಲ್ಲಿ ವ್ಯಾಟಿಕನ್ ಸಿಟಿ ಅಂತ ಎಂಬ ದೇಶ ಇದೆ. ಅದು ಕೂಡ ಪ್ರಪಂಚದಲ್ಲಿ ಅತಿ ಚಿಕ್ಕ ದೇಶವಾಗಿದೆ. ಇದು ರೋಮಲ್ಲಿ ಕಂಡು ಬರ್ತೈತಿ, ನೆನಪಿರಲಿ. ನಂತರ ಕರ್ನಾಟಕದ ಅರಣ್ಯ ವ್ಯಾಪ್ತಿಗೆ ಅತಿ ಹೆಚ್ಚು ಕೊಡುಗೆ ನೀಡಿರುವ ಜಿಲ್ಲೆ. ಕರ್ನಾಟಕದ ಅರಣ್ಯ ವ್ಯಾಪ್ತಿಗೆ ಅತಿ ಹೆಚ್ಚು ಕೊಡುಗೆ ನೀಡಿರುವ ಜಿಲ್ಲೆ ಅಂದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಕಂಡುಬರುವುದು ಎಲ್ಲಂತ ಕ್ವಶನ್ ಕೇಳ್ತಿದ್ದಾನೆ. ಬಿಜಾಪುರ, ಕೊಡಗು, ಉತ್ತರ ಕನ್ನಡ, ಚಿಕ್ಕಮಗಳೂರು. ಇದಕ್ಕೆ ಸರಿಯಾದ ಉತ್ತರ ಉತ್ತರ ಕನ್ನಡ. ಉತ್ತರ ಕನ್ನಡದಲ್ಲಿ ಹೆಚ್ಚು ಅರಣ್ಯ ವ್ಯಾಪ್ತಿಯನ್ನು ನೋಡಬಹುದು. ಅತಿ ಹೆಚ್ಚು ಅರಣ್ಯ ಕಂಡುಬರುವ ಉತ್ತರ ಕನ್ನಡ. ಅದೇ ರೀತಿ ಕರ್ನಾಟಕದಲ್ಲಿ ಅತಿ ಕಡಿಮೆ ಅರಣ್ಯ ಕಂಡುಬರುವುದು ಬಿಜಾಪುರ. ಅತಿ ಕಡಿಮೆ ಅರಣ್ಯ ಕಂಡುಬರುವುದೊಂದು ಎಲ್ಲಂತ ಕೇಳಿದರೆ ಅದು ಬಿಜಾಪುರ, ನೆನಪಿರಲಿ. ಅತಿ ಕಡಿಮೆ ಅರಣ್ಯ ಕಂಡುಬರುವುದು ಕರ್ನಾಟಕದಲ್ಲಿ ಬಿಜಾಪುರ ಜಿಲ್ಲೆ. ನಂತರ 9ನೇ ಪ್ರಶ್ನೆ, ಬಳ್ಳಾರಿ ಜಿಲ್ಲೆ ಸಂಡೂರು. ನೋಡ್ರಿ, ಬಳ್ಳಾರಿ ಜಿಲ್ಲೆ ಸಂಡೂರು ಯಾವುದಕ್ಕೆ ಪ್ರಸಿದ್ಧಿ? ಕಬ್ಬಿಣ ಅದಿರಿನ ನಿಕ್ಷೇಪಗಳು, ಮ್ಯಾಗ್ನೀಸ್ ಅದಿರಿನ ನಿಕ್ಷೇಪಗಳು, ಕಬ್ಬಿಣ ಮತ್ತು ಮ್ಯಾಗ್ನೀಸ್ ಅದಿರಿನ ನಿಕ್ಷೇಪಗಳು, ಚಿನ್ನದ ನಿಕ್ಷೇಪಗಳು. ಇದಕ್ಕೆ ಸರಿಯಾದ ಉತ್ತರ ಕಬ್ಬಿಣ ಮತ್ತು ಮ್ಯಾಗ್ನೀಸ್ ಅದಿರು ದೊರೆತು. ನೋಡ್ರಿ, ಬಳ್ಳಾರಿ ಜಿಲ್ಲೆ ಸಂಡೂರಿನಲ್ಲಿ ಕಬ್ಬಿಣ ಮತ್ತು ಮ್ಯಾಗ್ನೀಸ್ ಅದಿರಿನ ನಿಕ್ಷೇಪಗಳು ಕಂಡು ಬರ್ತೈತಿ. ಇದು ಕೂಡ ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಇದು ಕೂಡ ಕ್ವಶನ್ ಆಗೋ ಚಾನ್ಸಸ್ ಭಾಳ ಇದೆ, ನೆನಪಿರಲಿ. ನಂತರ ಕರ್ನಾಟಕ ರಾಜ್ಯದಲ್ಲಿ ಜೀವಶಾಸ್ತ್ರ ಹಾಟ್ಸ್ಪಾಟ್. ಕರ್ನಾಟಕ ರಾಜ್ಯದಲ್ಲಿ ಜೀವಶಾಸ್ತ್ರ ಹಾಟ್ಸ್ಪಾಟ್ ಎಂದು ಕರೆಸಿಕೊಳ್ಳುವ ಪ್ರದೇಶ. ನೋಡ್ರಿ, ಕರ್ನಾಟಕ ರಾಜ್ಯದಲ್ಲಿ ಜೀವಶಾಸ್ತ್ರ ಹಾಟ್ಸ್ಪಾಟ್ ಎಂದು ಕರೆಸಿಕೊಳ್ಳುವ ಪ್ರದೇಶ ಪೂರ್ವ ಘಟ್ಟಗಳು, ಪಶ್ಚಿಮ ಘಟ್ಟಗಳು, ವಿಂಧ್ಯ ಪರ್ವತಗಳು, ಮೈಸೂರು ಪ್ರಸ್ಥಭೂಮಿ. ಇದಕ್ಕೆ ಸರಿಯಾದ ಉತ್ತರ ಪಶ್ಚಿಮ ಘಟ್ಟಗಳು. ಪಶ್ಚಿಮ ಘಟ್ಟಗಳು ನಾವು ಕರ್ನಾಟಕದಲ್ಲಿ ಹಾಟ್ಸ್ಪಾಟ್ ಎಂದು ಕರೆಯುತ್ತೇವೆ. ಅದೇ ರೀತಿ ಪಶ್ಚಿಮ ಘಟ್ಟಗಳು ಯಾವ ವರ್ಷದಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದೆ ಅಂತ ಕ್ವಶನ್ ಕೇಳಿದರೆ ಅದು 2012ರಲ್ಲಿ. ನೋಡ್ರಿ, 2012ರಲ್ಲಿ ಪಶ್ಚಿಮ ಘಟ್ಟಗಳು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದೆ. 2012ರಲ್ಲಿ, ನೆನಪಿರಲಿ. ಇದು ಕೂಡ ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ನಂತರ ಸೌರವ್ಯೂಹದಲ್ಲಿ ಅತ್ಯಂತ ಸಾಂದ್ರವಾದ ಗ್ರಹ. ಸೌರವ್ಯೂಹದಲ್ಲಿ ಅತ್ಯಂತ ಸಾಂದ್ರವಾದ ಗ್ರಹ ಯಾವುದು ಅಂತ ಕ್ವಶನ್ ಕೇಳ್ತಿದ್ದಾನೆ. ಸೂರ್ಯ, ಬುಧ, ಶನಿ, ಭೂಮಿ. ಇದಕ್ಕೆ ಸರಿಯಾದ ಉತ್ತರ ಭೂಮಿ. ಭೂಮಿ ಅತ್ಯಂತ ಸಾಂದ್ರವಾದ ಗ್ರಹ, ನೆನಪಿರಲಿ. ಅತ್ಯಂತ ಸಾಂದ್ರವಾದ ಗ್ರಹ ಭೂಮಿ. ಅದೇ ರೀತಿ ಇನ್ನೊಂದು ಪ್ರಶ್ನೆ ಕೇಳ್ತಾನೆ ನಿಮಗೆ. ಸೌರವ್ಯೂಹದಲ್ಲಿ ಅತ್ಯಂತ ಕಡಿಮೆ ಸಾಂದ್ರವಾದ ಗ್ರಹ ಅಂದರೆ ಶನಿ. ಕಡಿಮೆ ಸಾಂದ್ರವಾದ ಗ್ರಹ ಅಂತ ಕೇಳಿದರೆ ಅದು ಶನಿ, ನೆನಪಿರಲಿ. ಅತ್ಯಂತ ಸಾಂದ್ರವಾದ ಗ್ರಹ ಅಂತ ಕೇಳಿದರೆ ಭೂಮಿ, ಕಡಿಮೆ ಸಾಂದ್ರವಾದ ಗ್ರಹ ಅಂತ ಕೇಳಿದರೆ ಶನಿ. ಇಷ್ಟೆಲ್ಲ ವಿಚಾರಗಳು ತಿಳಿದಿರಲೇಬೇಕು. ನಂತರ ಕಳಸಾ ಬಂಡೂರು ಜಲವಿವಾದ ಸಂಬಂಧಿಸಿರುವುದು. ನೋಡಿರಿ, ಕಳಸಾ ಬಂಡೂರು ಜಲವಿವಾದ ಸಂಬಂಧಿಸಿರುವುದು ಭೀಮಾ ನೀರಿನ ಹಂಚಿಕೆ, ಮಲಪ್ರಭಾ ನದಿ ನೀರಿನ ಹಂಚಿಕೆ, ಮಾಂಡವಿ ನದಿ ನೀರಿನ ಹಂಚಿಕೆ, ಭದ್ರಾ ನದಿ ನೀರಿನ ಹಂಚಿಕೆ. ಇದಕ್ಕೆ ಸರಿಯಾದ ಉತ್ತರ ಮಾಂಡವಿ ನದಿ ನೀರಿನ ಹಂಚಿಕೆ. ನೋಡಿರಿ, ಕಳಸಾ ಬಂಡೂರಿ ಜಲವಿವಾದ ಸಂಬಂಧಿಸಿರುವುದು ಮಾಂಡವಿ ನದಿ. ಮಾಂಡವಿ ಅಂತ ಹೇಳಿದ್ರು ಒಂದೇ, ಮಹಾದಾಯಿ ಅಂತ ಆಪ್ಷನಲ್ಲಿ ಕೊಟ್ಟು ಅದು ಕೂಡ ಒಂದೇ, ಮಹಾದಾಯಿ. ನೋಡಿರಿ, ಮಹಾದಾಯಿ ಅಥವಾ ಮಾಂಡವಿ ಯಾವ ರಾಜ್ಯದ ನಡುವೆ ತಕರಾರಿದೆ ಅಂತ ಕೇಳಿದರೆ ಅದು ಕರ್ನಾಟಕ, ಗೋವಾ ಮತ್ತು ಮಹಾರಾಷ್ಟ್ರ. ಕರ್ನಾಟಕ, ಗೋವಾ, ಮಹಾರಾಷ್ಟ್ರ ಈ 3 ರಾಜ್ಯಗಳ ನಡುವೆ ಮಾಂಡವಿ ನದಿ ಅಥವಾ ಮಹದಾಯಿ ನದಿ ನೀರಿನ ಹಂಚಿಕೆ ಬಗ್ಗೆ ತಕರಾರು ಕಂಡುಬರುತ್ತದೆ. ಪದೇ ಪದೇ ಕ್ವಶನ್ ಕೇಳ್ತಾನೆ. ಕಳಸಾ ಬಂಡೂರಿ ಜಲವಿವಾದ ಯಾವ ರಾಜ್ಯಕ್ಕೆ ಸಂಬಂಧಿಸಿದ ಕೇಳಿದರೆ ಗೋವಾ, ಕರ್ನಾಟಕ, ಮಹಾರಾಷ್ಟ್ರ 3 ರಾಜ್ಯಗಳು, ನೆನಪಿರಲಿ. ನಂತರ ರೇಗೋರ್ ಮಣ್ಣು ಯಾವ ಬೆಳೆಗೆ ಸೂಕ್ತವಾಗಿದೆ? ರೇಗೋರ್ ಮಣ್ಣು ಯಾವ ಬೆಳೆಗೆ ಸೂಕ್ತವಾಗಿದೆ? ಕಡಲೆಕಾಯಿ, ಹತ್ತಿ, ಕಬ್ಬು, ತಂಬಾಕು. ಇದಕ್ಕೆ ಸರಿಯಾದ ಉತ್ತರ ಹತ್ತಿ. ಹತ್ತಿ ಮಣ್ಣು ಅಂತ ಕೇಳಿದರೆ ನಾವು ಕಪ್ಪು ಮಣ್ಣು ಹತ್ತಿ ಬೆಳೆಗೆ ಸೂಕ್ತವಾಗಿದೆ. ಅದಕ್ಕೆ ನಾವು ರೇಗರ್ ಮಣ್ಣು ಅಂತಲೂ ಕರಿತೀವಿ. ರೇಗರ್ ಮಣ್ಣು ಅಂದ್ರೆ ಒಂದೇ, ಕಪ್ಪು ಮಣ್ಣು ಅಂದ್ರೆ ಕೇಳಿದರೆ ಒಂದೇ, ಚಾರ್ನಾಕ ಮಣ್ಣು ಅಂತ ಕೇಳಿದರೆ ಒಂದೇ. ಅದಕ್ಕೆ ಸರಿಯಾದ ಉತ್ತರ ಹತ್ತಿ. ಹತ್ತಿ ಕಪ್ಪು ಮಣ್ಣಿನಲ್ಲಿ ಬೆಳೆಯುತ್ತಾರೆ, ನೆನಪಿರಲಿ. ನಂತರ ಭಾರತದ ಗೋಧಿ ಕಣಜ ರಾಜಸ್ಥಾನ್, ಪಂಜಾಬ್,
ಮಧ್ಯಪ್ರದೇಶ್, ಕೇರಳ. ಇದಕ್ಕೆ ಸರಿಯಾದ ಉತ್ತರ ಪಂಜಾಬ್. ಪಂಜಾಬನ್ನು ನಾವು ಗೋಧಿ ಕಣಜ ಅಂತ ಕರಿತೀವಿ. ಭಾರತದ ಗೋಧಿ ಕಣಜ. ಅತಿ ಹೆಚ್ಚು ಗೋಧಿ ಬೆಳೆಯೋದು ನಾವು ಪಂಜಾಬ್ನಲ್ಲಿ. ಆದ್ದರಿಂದ ಭಾರತದ ಗೋಧಿ ಕಣಜ ಪಂಜಾಬ್, ನೆನಪಿರಲಿ. ನಂತರ ಕರ್ನಾಟಕದ ಕರಾವಳಿಯ ಉದ್ದ. ಕರ್ನಾಟಕದ ಕರಾವಳಿ ಉದ್ದ 100 ಕಿಲೋಮೀಟರ್, 320 ಕಿಲೋಮೀಟರ್, 325 ಕಿಲೋಮೀಟರ್, 330 ಕಿಲೋಮೀಟರ್. ಇದಕ್ಕೆ ಸರಿಯಾದ ಉತ್ತರ 320 ಕಿಲೋಮೀಟರ್. ಕರ್ನಾಟಕದ ಕರಾವಳಿ ಉದ್ದ 320 ಕಿಲೋಮೀಟರ್, ನೆನಪಿರಲಿ. ಕರ್ನಾಟಕ ಕರಾವಳಿ 320 ಕಿಲೋಮೀಟರ್ ಇದೆ. ಅದೇ ರೀತಿ ಅತಿ ಕಡಿಮೆ ಕರಾವಳಿ ಹೊಂದಿರುವ ರಾಜ್ಯ ಅಂತ ಕೇಳಿದರೆ ಅದು 100 ಕಿಲೋಮೀಟರ್, ಗೋವಾ, ನೆನಪಿರಲಿ. ಅತಿ ಕಡಿಮೆ ಕರಾವಳಿ ಹೊಂದಿರುವ ರಾಜ್ಯ ಗೋವಾ. ಎಷ್ಟಂತ ಕೇಳಿದರೆ 100 ಕಿಲೋಮೀಟರ್, ನೆನಪಿರಲಿ. ನಂತರ ಕರ್ನಾಟಕದ ಪೂರ್ವ ಪಶ್ಚಿಮದ ಅಗಲವೆಷ್ಟು? ಕರ್ನಾಟಕ ನೋಡಿರಿ, ಇದು ಕರ್ನಾಟಕ ಮ್ಯಾಪ್ ಅನ್ಕೋರಿ. ಈ ಕಡೆ ಉತ್ತರ, ದಕ್ಷಿಣ, ಪಶ್ಚಿಮ, ಪೂರ್ವ ಈ ಥರ ಇದೆ ಅನ್ಕೋರಿ. ನೋಡಿರಿ, ಇಲ್ಲಿ ಕೇಳ್ತಿದ್ದೆ ನಮಗೆ ಕರ್ನಾಟಕದ ಪೂರ್ವ ಪಶ್ಚಿಮದ ಅಗಲವೆಷ್ಟು ಅಂತ ಕೇಳಿದರೆ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ ಅಂತ ಕೇಳ್ತಿದ್ದಾನೆ. ಆಪ್ಷನ್ ಎ 400 ಕಿಲೋಮೀಟ್ರ್, ಆಪ್ಷನ್ ಬಿ 350 ಕಿಲೋಮೀಟ್ರ್, ಆಪ್ಷನ್ ಸಿ 300 ಕಿಲೋಮೀಟ್ರ್, ಆಪ್ಷನ್ ಡಿ 750 ಕಿಲೋಮೀಟ್ರ್. ಇದಕ್ಕೆ ಸರಿಯಾದ ಉತ್ತರ ನೋಡಿರಿ, ಇಲ್ಲಿಂದ ಇಲ್ಲಿದ್ರೆ ಕರ್ನಾಟಕ ಸರಿಯಾದ ಉತ್ತರ 400 ಕಿಲೋಮೀಟ್ರ್. 400 ಕಿಲೋಮೀಟ್ರ್ ಕರ್ನಾಟಕದ ಪೂರ್ವ ಪಶ್ಚಿಮದ ಅಗಲವಾಗಿದೆ. ಅದೇ ರೀತಿ ಕರ್ನಾಟಕದ ಉತ್ತರ ಮತ್ತು ದಕ್ಷಿಣ ಅಂತ ಕೇಳಿದರೆ ಅದು 750 ಕಿಲೋಮೀಟ್ರ್. ಕರ್ನಾಟಕದ ಉತ್ತರ ಮತ್ತು ದಕ್ಷಿಣ ಕಿಲೋಮೀಟ್ರ್ ಕೇಳಿದರೆ 750 ಕಿಲೋಮೀಟ್ರ್, ನೆನಪಿರಲಿ. ಲಾಸ್ಟ್ ಟೈಮ್ ಎಸ್ ಡಿ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. ಇದು ಎಸ್ ಡಿ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಕರ್ನಾಟಕದ ಉತ್ತರ ಮತ್ತು ದಕ್ಷಿಣ ಅಂತ ಕೇಳಿದರೆ 750 ಕಿಲೋಮೀಟ್ರ್, ಕರ್ನಾಟಕದ ಪೂರ್ವ ಪಶ್ಚಿಮ ಅಂತ ಕೇಳಿದರೆ 400 ಕಿಲೋಮೀಟ್ರ್. ನಂತರ ಕರ್ನಾಟಕದ ಯಾವ ಸ್ಥಳವನ್ನು ಭಾರತ ದೇಶದ ಕಾಫಿ ಬೆಳೆಯ ಜನ್ಮಸ್ಥಳ ಎಂದು ಕರೆಯುತ್ತಾರೆ? ಕಾಫಿ ಬೆಳೆಯ ಜನ್ಮಸ್ಥಳ ಬೆಂಗಳೂರು, ಚಿಕ್ಕಮಗಳೂರು, ಮೈಸೂರು, ಕಾರವಾರ. ಇದಕ್ಕೆ ಸರಿಯಾದ ಉತ್ತರ ಚಿಕ್ಕಮಗಳೂರು. ಚಿಕ್ಕಮಗಳೂರು ನಾವು ಕಾಫಿ ಬೆಳೆಯ ಜನ್ಮಸ್ಥಳ ಅಂತ ಕರಿತೀವಿ. ಅದೇ ರೀತಿ ಒಂದು ಕ್ವಶನ್ ಕೇಳ್ತಾನೆ, ಕಾಫಿ ಮಂಡಳಿ ಕಂಡುಬರುವುದು ಎಲ್ಲಂತ ಕೇಳಿದರೆ ಅದು ಬೆಂಗಳೂರು. ನೋಡಿರಿ, ಕಾಫಿ ಬೆಳೆಯ ಜನ್ಮಸ್ಥಳ ಚಿಕ್ಕಮಗಳೂರು, ಕಾಫಿ ಮಂಡಳಿ ಕಂಡುಬರುವುದು ಬೆಂಗಳೂರಲ್ಲಿ, ನೆನಪಿರಲಿ. ಇದು ಕ್ವಶನ್ ಭಾಳ ಸಲ ಕೇಳಿದಾನೆ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಕಾಫಿ ಮಂಡಳಿ ಇರುವುದು ಬೆಂಗಳೂರಿನಲ್ಲಿ. ನಂತರ ಕೈಗಾ ಅಣುಶಕ್ತಿ ಸ್ಥಾವರ ಈ ನದಿಯ ದಂಡೆಯ ಮೇಲಿದೆ. ಕೈಗಾ ಅಣುಶಕ್ತಿ ಸ್ಥಾವರ ಈ ನದಿಯ ದಂಡೆಯ ಮೇಲಿದೆ. ತುಂಗಭದ್ರಾ, ಕಾಳಿ, ಕೃಷ್ಣ, ಕಾವೇರಿ. ಇದಕ್ಕೆ ಸರಿಯಾದ ಉತ್ತರ ಕಾಳಿ ನದಿಯ ಮೇಲೆ ಕೈಗಾ ಸ್ಥಾವರ ಕಂಡು ಬರ್ತೈತಿ. ಇದು ಯಾವ ಜಿಲ್ಲೆದೆ ಅಂತ ಕೇಳಿದರೆ ಉತ್ತರ ಕನ್ನಡ. ನೋಡಿರಿ, ಕೈಗಾ ಸ್ಥಾವರ ಕಂಡುಬರುವುದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಅದು ಯಾವ ನದಿಯ ದಂಡೆಯ ಮೇಲೆ ಅಂತ ಕೇಳಿದರೆ ಕಾಳಿ ನದಿ ದಂಡೆಯ ಮೇಲೆ ಕೈಗಾ ಅಣು ಸ್ಥಾವರ ಕಂಡು ಬರ್ತೈತಿ. ಇದು ಕೂಡ ಕ್ವಶನ್ ಕೇಳಿದಾನೆ ಎಕ್ಸಾಮಲ್ಲಿ, ಭಾಳ ಸಲ ನೆನಪಿರಲಿ. ನಂತರ ಭಾರತದ ಅತ್ಯಂತ ಹೆಚ್ಚು ಉದ್ದ ಕರಾವಳಿ ತೀರ ಹೊಂದಿರುವ ರಾಜ್ಯ. ಭಾರತದ ಅತ್ಯಂತ ಹೆಚ್ಚು ಉದ್ದ ಕರಾವಳಿ ತೀರ ಹೊಂದಿರುವ ರಾಜ್ಯ ಗುಜರಾತ, ಕರ್ನಾಟಕ, ಕೇರಳ, ಆಂಧ್ರ ಪ್ರದೇಶ್. ಇದಕ್ಕೆ ಸರಿಯಾದ ಉತ್ತರ ಗುಜರಾತ್. ಗುಜರಾತು 1600 ಕಿಲೋಮೀಟರ್ ಕರಾವಳಿ ಉದ್ದ ಹೊಂದಿದೆ. ಅದೇ ರೀತಿ ಕರ್ನಾಟಕ 320 ಕಿಲೋಮೀಟರ್ ಕರಾವಳಿ ತೀರ ಹೊಂದಿದೆ. ನಂತರ ಕೇರಳ 920 ಕಿಲೋಮೀಟರ್ ಕರಾವಳಿ ತೀರ ಹೊಂದಿದೆ. ಅದೇ ರೀತಿ ಆಂಧ್ರ ಪ್ರದೇಶ 1000 ಕಿಲೋಮೀಟರ್ ಕರಾವಳಿ ತೀರ ಹೊಂದಿದೆ. ಇಷ್ಟೆಲ್ಲ ವಿಚಾರಗಳು ನೆನಪಿರಲಿ. ಅತ್ಯಂತ ಉದ್ದ ಕರಾವಳಿ ತೀರ ಹೊಂದಿರುವ ರಾಜ್ಯ ಅಂತ ಕೇಳಿದರೆ ಅದು ಗುಜರಾತ, 1600 ಕಿಲೋಮೀಟರ್, ನೆನಪಿರಲಿ. 1600 ಕಿಲೋಮೀಟರ್ ಗುಜರಾತ್. ನಂತರ ಭಾರತದ ಶ್ವೇತಕ್ರಾಂತಿಯ ಪಿತಾಮಹ MS ಸ್ವಾಮಿನಾಥನ್, ನಾರ್ಮನ್ ಬೋರ್ಲಾಂಗ್, ವಿ ಕುರಿಯನ್, JP ಪಾಲ್. ಇದಕ್ಕೆ ಸರಿಯಾದ ಉತ್ತರ ವಿ ಕುರಿಯನ್ ನಾವು ಶ್ವೇತಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ, ನೆನಪಿರಲಿ. ಶ್ವೇತಕ್ರಾಂತಿಯ ಪಿತಾಮಹ ವಿ ಕುರಿಯನ್. ಅದೇ ರೀತಿ ಹಸಿರು ಕ್ರಾಂತಿಯ ಪಿತಾಮಹ ನಾರ್ಮನ್ ಬೋರ್ಲಾಂಗ್. ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕೇಳಿದರೆ ಅದು ನಾರ್ಮನ್ ಬೋರ್ಲಾಂಗ್. ಅದೇ ರೀತಿ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕೇಳಿದರೆ ಅದು ಸ್ವಾಮಿನಾಥನ್, ನೆನಪಿರಲಿ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಹಸಿರು ಕ್ರಾಂತಿಯ ಪಿತಾಮಹ ಅಂತ ಅಷ್ಟೇ ಕೇಳಿದರೆ ನಾರ್ಮನ್ ಬೋರ್ಲಾಂಗ್. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕೇಳಿದರೆ ಅದು MS ಸ್ವಾಮಿನಾಥನ್. ಅದೇ ರೀತಿ ಶ್ವೇತಕ್ರಾಂತಿಯ ಪಿತಾಮಹ ವಿ ಕುರಿಯನ್. ಇಷ್ಟೆಲ್ಲ ವಿಚಾರಗಳು ನೆನಪಿರಲಿ. ನಂತರ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಪ್ರಸಿದ್ಧ ಪ್ರವಾಸಿ ತಾಣವಾದ ನಂದಿ ಬೆಟ್ಟಗಳು ಇರುವುದು?
ನಂದಿ ಬೆಟ್ಟಗಳು ಕಂಡುಬರುವುದು ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು. ಇದಕ್ಕೆ ಸರಿಯಾದ ಉತ್ತರ ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಂದಿ ಬೆಟ್ಟಗಳು ಕಂಡುಬರ್ತೈತಿ, ನೆನಪಿರಲಿ. ನಂದಿ ಬೆಟ್ಟಗಳು ಕಂಡುಬರೋದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಇದು ಕ್ವಶನ್ ಕೇಳಿದ ಎಕ್ಸಾಮಲ್ಲಿ ಭಾಳ ಸಲ ನೆನಪಿರಲಿ. ಅದೇ ರೀತಿ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನವು ಯಾವುದಕ್ಕೆ ಪ್ರಸಿದ್ಧಿ ಪಡೆದಿದೆ ಅಂದರೆ ಕಾಜಿರಂಗ ರಾಷ್ಟ್ರೀಯ ಉದ್ಯಾನ ಯಾವ ಪ್ರಾಣಿಗೆ ಪ್ರಸಿದ್ಧಿ ಪಡೆದಿದೆ ಅಂತ ಕ್ವಶನ್ ಕೇಳ್ತಿದ್ದಾನೆ. ಭಾರತದ ಗೆಂಡಾಮೃಗ, ಆನೆ, ಕರಡಿ, ಹುಲಿ. ಇದಕ್ಕೆ ಸರಿಯಾದ ಉತ್ತರ ಭಾರತದ ಗೆಂಡಾಮೃಗ ಕಾಜಿರಂಗ ರಾಷ್ಟ್ರೀಯ ಉದ್ಯಾನದಲ್ಲಿ ಕಂಡುಬರ್ತದೆ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವ ಯಾವ ರಾಜ್ಯದಲ್ಲಿ ಅಂತ ಕ್ವಶನ್ ಕೇಳ್ತಾನೆ. ಅದು ಅಸ್ಸಾಮಲ್ಲಿ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಕಂಡುಬರ್ತದೆ. ಇಷ್ಟೆಲ್ಲ ವಿಚಾರಗಳನ್ನು ಜಿಯೋಗ್ರಫಿ ಅಂತ ಬಂದಾಗ ಕೆಲವು ಪ್ರಮುಖ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡಿದ್ದೀನಿ. ನಾನು ನೀಡಿದ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಯಾರು ನನ್ನ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ ದಯವಿಟ್ಟು ಟೆಲಿಗ್ರಾಮ್ ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.